Thank you. Thank you. Thank you. Thank you so much. Thank you so much. Thank you, sir. Yes, masters. ಸುಮಾರು 10 ದಿನ. ಎಸ್, ಒಂದು ಅದ್ಭುತವಾದ ಯಾತ್ರೆ, ಕಾಸ್ಮಿಕ್ ವ್ಯಾಲಿ ಯಾತ್ರೆ. ಪ್ರತಿಯೊಬ್ಬ ಮಾಸ್ಟರ್ ತಪ್ಪದೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ವಿಸಿಟ್ ಮಾಡುವಂತ ಅದ್ಭುತವಾದ ಕ್ಷೇತ್ರ. ಅದ್ಭುತವಾದ ಹಲವಾರು ಮಾಸ್ಟರ್ಸ್ ಹಲವು ಅದ್ಭುತ ಅನುಭವಗಳನ್ನ, ಫಸ್ಟ್ ಅವರೆಲ್ಲರ ಅನುಭವಗಳನ್ನ ಕೇಳೋಣ, ಮತ್ತೆ ಕಂಟಿನ್ಯೂ. ಎಸ್ ಮಾಸ್ಟರ್ಸ್, ಯಾರಾದ್ರೂ ಕಾಸ್ಮಿಕ್ ವ್ಯಾಲಿಗೆ ಬಂದವರು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಯಾರಿದ್ದೀರಿ? ಗೀತಾ ಹೆಗಡೆ, ಕುಸ್ಮಾ ಮೇಡಮ್, ಮೈಸೂರ್, ಮತ್ತೆ ಯಾರು ಕಾಣಿಸ್ತಾ ಇದ್ರಿ? ಸದ್ಯಕ್ಕೆ 2 ಹೆಸರು. ಓಕೆ, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಹ್ಯಾಂಡ್ ರೈಸ್ ಮಾಡಿ ಪ್ಲೀಸ್. ಧ್ಯಾನದಿಂದ ಹೊರಗೆ ಬನ್ನಿ, ಇಬ್ಬರಲ್ಲಿ ಒಬ್ರು. ಸರಿ. ಮಾಸ್ಟರ್ಸ್, ಈ ಸಲ ಅಲ್ಲಿಂದ ನಿಮ್ಗೆ ಲೈವ್ ಆಗಿ ಎಸ್ ಎಸ್ ವನಿಷ ಮೇಡಮ್. ಹಲೋ ಸರ್, ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಪ್ಲೀಸ್. ಎಲ್ಲರಿಗೂ ನಮಸ್ತೆ ಸರ್. ನಮ್ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅನುಭವಗಳನ್ನ ಪಡ್ಕೊಂಡ್ವಿ ಸರ್. ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಒಂದೊಂದು ಕ್ಷಣನೂ ರಸದ ಔತಣ ತರ ಇತ್ತು ಸರ್. ಅಲ್ಲಿ ಅಷ್ಟು ಚೆನ್ನಾಗಿತ್ತು. ಪ್ರತಿ ವರ್ಷನೂ ನಾವು ಬರ್ಬೇಕು, ಇಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಸಂಕಲ್ಪ ಕೂಡ ಮಾಡ್ಬೇಕು. ಪ್ರತಿಯೊಬ್ರು ಇದನ್ನ ಪಡ್ಕೋಬೇಕು ಅಂತ ಅನ್ನಿಸ್ತು ಸರ್. ತುಂಬಾ ಚೆನ್ನಾಗಿತ್ತು. ಮತ್ತೆ ನಾವ್ ಏನ್ ಅನ್ಕೊಂಡ್ ಕುತ್ಕೊಂಡ್ರೆ ಅದು ಅಲ್ಲಿ ಆಗ್ತಾ ಇತ್ತು ಸರ್. ಅಷ್ಟು ಚೆನ್ನಾಗಿತ್ತು. ಮಹಾವತಾರ್ ಬಾಬಾಜಿ ಕೇವ್ಸ್ ಅಲ್ಲಿ ಅಷ್ಟು ಸೊಳ್ಳೆಗಳಿದ್ರೂನು ಇಲ್ಲಿ 3 ಅವರ್ ನಾವು ಧ್ಯಾನಕ್ಕೆ ಕೂತ್ಕೊಳ್ತೀವಿ. ಪ್ಲೀಸ್ ನಮ್ಗೆ ಹೆಲ್ಪ್ ಮಾಡಿ, ಸೊಳ್ಳೆಗಳು ನೀವ್ ಯಾರು ನಮ್ಗೆ ತೊಂದ್ರೆ ಕೊಡ್ಬೇಡ್ರಿ ಅಂತ ಅಂದ್ರೆ ಅಷ್ಟು ದಿವಸನೂ ಒಂದು ಸೊಳ್ಳೆ ಕೂಡ ಕಚ್ಚಿಲ್ಲ ಸರ್. ಅದು ಅಷ್ಟೊಂದು ಅದ್ರ ಅನುಭವ ಹೇಳಕ್ಕೆ ಆಗಲ್ಲ, ಅಷ್ಟು ಇದಿದೆ ಸರ್ ಅದು. ಮತ್ತೆ ಅಲ್ಲಿ ಧ್ಯಾನದಲ್ಲಿ ಮಹಾವತಾರ ಬಾಬಾಜಿ ಕೇವ್ಸ್ ಅಲ್ಲಿ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳು. ಆ ನಕ್ಷತ್ರದಿಂದ ಒಂದು ಕಾಸ್ಮಿಕ್ ಎನರ್ಜಿ ನಮ್ಗೆ ಪಾಸ್ ಆಗಿದ್ದು, ಅದು ತುಂಬಾನೇ ಒಂದು ಅದ್ಭುತ ಸರ್. ಇವತ್ತೂ ಅದನ್ನ ಅದೇ ಧ್ಯಾನದಲ್ಲಿ ಅದೇ ಇದಾಗ್ತಾ ಇದೆ ಸರ್. ಅಷ್ಟು ಚೆನ್ನಾಗಿದೆ. ಮತ್ತೆ ಇದು ಯೇಸು ಪಿರಮಿಡ್ ಅಲ್ಲಿ ಎಷ್ಟು ತರ ಅನುಭವ ಆಯ್ತು ಅಂದ್ರೆ ಹೇಳಕ್ಕೆ ತೀರಲ್ಲ ಸರ್. ಅಷ್ಟು ತರ ಅನುಭವ ಆಗಿದೆ. ಅಲ್ಲೂನು ಆಕಾಶ ನಕ್ಷತ್ರಗಳು, ಅಲ್ಲೂ ಎನರ್ಜಿ ಪಾಸ್ ಆಗಿದ್ದು,
ತುಂಬಾನೇ ಆ ಶಕ್ತಿ ದೇವತೆಯಲ್ಲಿ ನಿಂಬು ಇದ್ರಲ್ಲಿ ಪ್ರತಿ ಒಂದು ಇದ್ರಲ್ಲೂನು ಅನುಭವ ಪಡೆದಿರೋದು ಸರ್. ಅಷ್ಟು ಅನುಭವ ಸರ್ ಅದು. ಎಷ್ಟು ಜನ್ಮದ ಪುಣ್ಯನೋ ನಾವು ಇಂಥ ಒಂದು ಕ್ಷೇತ್ರದಲ್ಲಿ ಹೋಗಿ ಒಂದು ಆ ಎನರ್ಜಿ ತಗೊಂಬಂದಿರೋದು ಮರೆಯಕ್ಕೆ ಸಾಧ್ಯ ಇಲ್ಲ ಸರ್. ಅಷ್ಟು ಚೆನ್ನಾಗಿತ್ತು ಸರ್. ಎಸ್, ಒಂದೊಂದು ದಯವಿಟ್ಟು ರಿಕ್ವೆಸ್ಟ್ ಕ್ಷಣನೂ ಒಂದ್ ಸ್ವಲ್ಪ ಹೊತ್ತಾದ್ರೂ ಸ್ಕ್ರೀನ್ ಮೇಲೆ ಒಂದೆರಡು ಸೆಕೆಂಡ್ ಅಟ್ ಲೀಸ್ಟ್ ಎಲ್ಲರಿಗೂ ನೀವು ಅಂದ್ರೆ ಅದೊಂದು ಇದು ಇವರ ಅಂತ ಮಾಸ್ಟರ್ಸ್ಗೆ ಒಂದು ಹೇಗಿದ್ರು ಹಾಗೆ ಏನ್ ಬೆಳಗ್ಗೆ ಇರ್ತೀವಿ 3 ಗಂಟೆ ಧ್ಯಾನ ಮಾಡಿರ್ತೀವಿ. ಸರ್ ಎಸ್ ಪ್ಲೀಸ್. ಅದ್ಭುತವಾಗಿತ್ತು ಸರ್. ಸ್ವಿಚ್ ಆನ್ ಮಾಡ್ಕೊಳ್ತೀರಾ ಪ್ಲೀಸ್? ಅದ್ಭುತವಾಗಿತ್ತು. ಪ್ರತಿ ವರ್ಷನೂ ಹೋಗ್ಬೇಕು. ದಯವಿಟ್ಟು ಮೇಡಮ್ ಲೈಟ್ ಆನ್ ಲೈಟ್ ಆನ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ಮೇಡಮ್. ಎಸ್ ಹೇಳಿ. ಪ್ರತಿ ವರ್ಷನೂ ಹೋಗ್ಬೇಕು, ಇದನ್ನ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದಾಯ್ತು ಸರ್. ಅಷ್ಟು ಚೆನ್ನಾಗಿತ್ತು. ಅಲ್ಲೇನೆ 7 ದಿನ ಮೌನ, 7 ದಿನ ಧ್ಯಾನ ಅಂತ ಕೇಳಿ ಅದು ತುಂಬಾ ಸಂತೋಷ ಆಯ್ತು ಸರ್. ತುಂಬಾ ಸಂತೋಷ ಆಯ್ತು. ಪ್ರತಿ ವರ್ಷ ಎಲ್ರು ಇದನ್ನ ಪಡಿಲಿ ಅನ್ನೋದು ಒಂದು ಆರೈಕೆಯನ್ನು ಅನ್ನಿಸ್ತು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗ್ರೇಟ್, ವೆರಿ ಗುಡ್. ಎಸ್ ಮಾಸ್ಟರ್ಸ್, ಮತ್ತಾರಾದ್ರೂ ಶೇರ್ ಮಾಡ್ತಾರ ಪ್ಲೀಸ್? ರೇಣುಕಮ್ಮ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಎಷ್ಟು ಜನ್ಮಗಳ ಪುಣ್ಯ ಇದ್ರೆ ಆ ಶಕ್ತಿ ಪೀಠಗಳಲ್ಲಿ ಕಾಲಿಟ್ಟಕ್ಕೆ ಆಸ್ಪದ ಸರ್. ಎಲ್ಲರೂ ಇಡಕ್ ಸಾಧ್ಯವಿಲ್ಲ ಸರ್. ಅಲ್ಲಿ ಆ ಬಾಬಾಜಿ ಕೇವ್ನಲ್ಲಿ ಸರ್, ಆ ಚಿನ್ನದ ಬಾಬಾಜಿನೇ ಬಂದು ಕೂತ್ಕೊಂಡ್ಬಿಟ್ರು ಸರ್ ಎಲ್ರ ಮಧ್ಯದಲ್ಲಿ ಸರ್. ಇವು ಕೂಡ ನನಗೆ ಆ ಅನುಭವ ಯಾವ ತರ ಅಂದ್ರೆ, ಅಲ್ಲಿ ಮೇಲೆಯಿಂದ ಇಳಿದು ಬಂದು ಚಪಾಕಾಲ ಹಾಕೊಂಡು ಅಲ್ಲಿ ಕೂತ್ಕೊಂಡ್ಬಿಡ್ತು ಸರ್. ಕಣ್ಣಾರೆ ನೋಡ್ದೆ ನಾನು. ಅದು ಅದ್ರಲ್ಲೇ ಇದ್ದೀವಿ ಸರ್, ಅನುಭವಿಸ್ತಾನೆ ಇದ್ದೀವಿ ಸರ್. ಮತ್ತೆ ಇದು ಪಿರಮಿಡ್ ಸರ್, ಈ ಶಿವಲಿಂಗ ಪಿರಮಿಡ್ ಹೋಗ್ತೀವಲ್ಲ ಸರ್, ಆ ಮೇಲೆಯಿಂದ ಈಗ ತಿಳಿದಿರ ನಾವ್ ಕಣ್ಣಲ್ಲಿ ನೋಡ್ತೀವಿ, ತಿಳಿದಿರ ಇಲ್ಲೋ ಕಣ್ಣು ಮುಚ್ಕೊಂಡ್ರೆ ಆ ಅದ್ಭುತಗಳು. ಆ ಮೇಲೆಯಿಂದ ಮೆಟ್ಲಿನಿಂದ ಇಳಿದು ನಮಸ್ಕಾರ ಮಾಡ್ಕೊಂಡು 3-4 ಜನ ಮಾತೆಯರು ಬಂದು ಆ ಲಿಂಗದಲ್ಲಿ ಹೊರಟೋದ್ರು ಸರ್. ಅದು ನೋಡಿದ್ದು ಎಷ್ಟು ಭಾಗ್ಯ ಸರ್. ಆಮೇಲೆ ನೂರ್ ಮದೀನ ಪಿರಮಿಡ್ಗೂ ಅಲ್ಲಿ ಕೂತ್ಕೊಂಡ್ವಿ ಸರ್. ಕೈ ಮಾತ್ರ ಮೇಲೆ ಬಂದ್ ಸರ್. ಇದು ಶಕ್ತಿ ಆ ಕೈ ಬೆರಳುಗಳಲ್ಲಿ ಹೋಗ್ತಾ ಇದೆ ಸರ್ ಶಕ್ತಿ. ಕಣ್ಣಾರೆ ನೋಡ್ದೆ ಸರ್ ನಾನು. ಒಂದ್ ರಾಣಿ ಬಂದು ಅಲ್ಲಿ ಕೂತ್ಕೊಂಡ್ರಿ ಸರ್. ಒಂದ್ ರಾಣಿ ಬಂದು ನನ್ನ ಪಕ್ಕ ಯಾರೋ ಒಬ್ರು ಕೂತ್ಕೊಂಡ್ರು ಸರ್. ಅವ್ರ ಕಾಣಿಸ್ಲಿಲ್ಲ. ಅವ್ರನ್ನ ಒಂದು ಬೆಲ್ಟಲ್ಲಿ ಒಂದು ವೈರಲ್ಲಿ ಒಂದ್ ಏಟ್ ಹಾಕಿದ್ರಿ ಸರ್ ಅವರು. ಅದು ಏನೋ ನನ್ಗೆ ಅರ್ಥ ಆಗಿಲ್ಲ ಸರ್. ಆಮೇಲೆ ಯೇಸು ಕ್ರಿಸ್ತ ಆಗ್ಲಿ ಪಿರಮಿಡ್ ಅಲ್ಲಿ ಕೂತ್ಕೊಂಡೆ ಸರ್. ಮಾತಾ ಬಂದ್ಬಿಟ್ರಿ ಸರ್ ಒಂದೇ ಸರಿ. ಬಾಗಿಲಿಂದ ಬಂದ್ಬಿಟ್ರಿ ಸರ್. ಅದು ಎಷ್ಟು ಚೆನ್ನಾಗಿದ್ದಾರೆ ಸರ್ ಮಾತಾ. ಆಮೇಲೆ ಯೇಸು ಪ್ರಭು ಬಂದು ಒಂದ್ ಮಗುನ ಎತ್ಕೊಬಂದು ನಾನ್ ಕೈ ಕೊಟ್ಟ ಸರ್. ಆಮೇಲೆ ತುಂಬಾ ಕೂತಿದ್ದಾರೆ ಸರ್. ದೊಡ್ಡ ಹಾಲ್ ಕಾಣಿಸ್ತಾ ಇದೆ, ಅದ್ರ ತುಂಬಾ ಕೂತ್ಕೊಂಡಿದ್ದಾರೆ. ಅವರು ಹೇರ್ಸ್ ಎಲ್ಲ ಒಂಥರ ಮುಡಿ ಆಗಿದೆ. ಹೇರ್ಸ್ ಎಲ್ಲ ಕೆಳಗಡೆ ಹಿಂಗ್ಬಿಟ್ಟು ಎಲ್ರಿಗೂ ತಾಕ್ಸಿದ್ರು ಸರ್ ಹೇರ್ಸ್ ಎಲ್ಲ. ಅದು
ಎಷ್ಟೋ ಅನುಭವ ಆಯ್ತು ಸರ್. ಸಾಕ್ಷಾತ್ ನೋಡಿದೆ ಸರ್ ನಾನು. ಮಾತಾಜಿ ಕ್ರಿಸ್ತ ಇಬ್ರುನು ನೋಡಿದೆ ಸರ್ ನಾನು. ಆಮೇಲೆ ಅಲ್ಲಿಂದ ಪಿರಮಿಡ್ ನಲ್ಲಿ ಕೂತ್ಕೊಂಡೆ. ಆ ಪಿರಮಿಡ್ ನಲ್ಲಿ ಮೇಲೆ ಆ 5 ಇವು ಏನ್ ಸರ್ ಅದು, ಬ್ರಹ್ಮ, ಆ 3 ತಲೆ ಬ್ರಹ್ಮ, ಏನು, ಆರಾಮಾಗಿ ಇದೆ ಸರ್. ಹಾ ಸರ್, ಹಾ ಸರ್. ನಿಮಗೆ ಬಹಳಷ್ಟು ಅನುಭವಗಳಾಗಿ ಅವುಗಳನ್ನ ಸರಿಯಾಗಿ ಬರದೆ ಇಡದೇ ಇರೋ ಕಾರಣಕ್ಕೆ ಹಲವಾರು ಅನುಭವಗಳು ಅರ್ಥವಾಗಿ ಹಲವಾರು ಅನುಭವಗಳು ಹಿಂದೆ ಮುಂದೆ ಆಗಿದ್ದು ಗಮನಕ್ಕೆ ಬರ್ತಾ ಇದೆ ಮೇಡಮ್. ನಾವು ಅವುಗಳನ್ನ ದಾಖಲಿಸಬೇಕು. ಅವಾಗ ಅವು ಸರಿಯಾಗಿ ನಾವು ಅವುಗಳನ್ನ ಶೇರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಬಹಳ ಅನುಭವಗಳಾಗ್ಲಿ, ಕೆಲವೇ ಅನುಭವಗಳಾಗ್ಲಿ ನಾವು ಸರಿಯಾಗಿ ಬರೆದಿಟ್ರೆ ಆ ಅನುಭವದ ಒಂದು ಓದ್ತಾ ಹೋದಂತೆ ನಾವು ಪುನಃ ಆ ಸ್ಥಿತಿಗೆ ಹೋದದ್ದು ನಮ್ಗೆ ಅರಿವಿಗೆ ಬರುತ್ತೆ. ದಯವಿಟ್ಟು ನೀವು ಸ್ವಲ್ಪ ದಿನನಿತ್ಯ ಬರೆದಿಡುವ ಅಭ್ಯಾಸ ಮಾಡ್ಕೊಳ್ಳಿ. ಒಂದ್ ನಿಮಿಷ ಸ್ಕ್ರೀನ್ ಮೇಲೆ ಹೇಳಿ. ಅದೊಂದು ಬರ್ದಿಲ್ಲ ಸರ್. ನೋಡಿ ಸರ್, ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ಅದೊಂದು ಆಮೇಲೆ ಬರೆಯೋಣ ಅಂತ ಅದೊಂದು ಬರ್ದಿಲ್ಲ ಸರ್. ಅದು ಅದು ಬರೀತೀನಿ ಸರ್. ಹಾ ಸರ್, ಹಾ ಸರ್. ತುಂಬಾ ತುಂಬಾ ಅನುಭವ ಸರ್. ಹೇಳಿ. ಆಮೇಲೆ ಅಲ್ಲಿ ಓದ್ವಲ್ಲ ಸರ್, ಅಷ್ಟದಶ ಶಕ್ತಿಪೀಠಗಳು ಅಲ್ಲಿ ಓದ್ವಲ್ಲ ಸರ್. ಅಚ್ಚಂಪೇಟೆ ಅಲ್ಲಿ ಎಷ್ಟು ಅನುಭವ ಅಂದ್ರೆ ಅಲ್ಲಿ ಥಾಟ್ಲೆಸ್ ಸರ್. ನನಗೆ ಈ ಮನೆದು ಏನೋ ಜ್ಞಾಪಕನೇ ಬರ್ಲಿಲ್ಲ ಸರ್. ಟ್ರೈನ್ ಹತ್ತಿದ್ದ ಸರ್, ಅಷ್ಟೇ ಸರ್. ಎಲ್ಲ ಒಂದೇ ಸ್ಥಿತಿಯಲ್ಲಿ ಅಂದ್ರೆ ಇಲ್ಲಿ ಮನೆಯದು ಬರ್ತಿತ್ತ, ಕಾಸ್ಮಿಕ್ ವ್ಯಾಲಿಯಲ್ಲಿ ಮನೆಯದು ಥಾಟ್ ಬರ್ತಿತ್ತ? ಇಲ್ಲ ಸರ್, ಇಲ್ಲ ಸರ್, ಏನು ಇಲ್ಲ ಸರ್, ಏನು ಇಲ್ಲ ಸರ್. ಪಾದ ಅಲ್ಲಿ ಇಟ್ಟಿದ್ದೆ ಹೋಗ್ತಾ ಇರೋದು ಅದೇನೋ ತಪನೆ ಸರ್. ಏನೋ ಅಲ್ಲಿ ನಾವು ರಿಸೀವ್ ಮಾಡ್ಕೋಬೇಕು, ಏನೋ ಕಲಿತ್ಕೋಬೇಕು, ಏತಕ್ಕೋ ಹೊಸ ಜೀವನದಲ್ಲಿ ಕಾಲಿಟ್ಟಂಗಾಯ್ತು ಸರ್. ಏನೋ ಕಲಿಸೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಅನ್ನೋ ಭಾವನೆನ ಸರ್ ನನ್ಗಿದ್ದಿತ್ತು ಸರ್. ಹೊಸ ಜೀವನ ಅನ್ನಿಸ್ತು ಸರ್ ನನಗೆ. ಅವಾಗಿಂದ ಕೂಡ ಅದೇ ತರ ಏನ್ ಕಲಿಬೇಕು ಅದೇ ಬರ್ತಾ ಇದೆ ಸರ್. ಇಷ್ಟಿದ ಏನ್ ಕಲ್ತಿದ್ದೀವೋ ಇಲ್ಲೋ ಸರ್, ಅಷ್ಟ ಪುಣ್ಯ ಕ್ಷೇತ್ರಗಳು, ಪ್ರಾಣ ಕ್ಷೇತ್ರಗಳು, ಭಗವಂತನೇ ಅಲ್ಲಿ ಇಳಿದು ಬಂದ ಕ್ಷೇತ್ರಗಳು ಸರ್. ಅಲ್ಲಿ ಅಷ್ಟು ಇದೆ ಸರ್. ಅಲ್ಲಿ ಯಾರು ಹೋದ್ರು ಅಂತ ಇಂಥ ಊರಲ್ಲಿ ಹೋಗೋದಿಲ್ಲ ಅಲ್ಲ ಸರ್. ಅಲ್ಲಿ ಹೋಗೋದೇ ಅಂತ ಇಂಥವರಲ್ಲಿ. ಅಲ್ಲಿ ಮಾನವನಿಂದ ಮಾಧವ ಕಡೆಗೆ ಹೋಗೋ ಆ ಮಾನವ ಜಾತಿ ಮಾತ್ರ ಅಲ್ಲಿ ಹೋಗ್ತಾ ಇದೆ ಸರ್. ಯಾರು ಕಾಲಿಡೋದಕ್ಕೆ ಸಾಧ್ಯವಿಲ್ಲ ಸರ್. ಆ ತರ ಇದೆ ಸರ್. ತುಂಬಾ ಚೆನ್ನಾಗಿತ್ತು ಸರ್. ಆಮೇಲೆ ಅಲ್ಲಿ ಲಕ್ಷ್ಮೀದೇವಿ ಪಿರಮಿಡ್ ನಲ್ಲಿ ಕೂತ್ಕೊಂಡಲ್ಲ ಸರ್ ನಾವು. ಅಲ್ಲಿ ಆ ಲಕ್ಷ್ಮೀದೇವಿನೇ ನಮಗ್ ಫಸ್ಟೇ ಪತ್ರಿಜಿ ಗುರುಗಳು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಸರ್. ಅದು ಸ್ಕೈ ಬ್ಲೂ ಜುಬ್ಬ ಹಾಕೊಂಡಿದ್ದಾರೆ, ಅದ್ರ ಮೇಲೆ ಸ್ಟಾರ್ಸ್ ಇದೆ. ಆ ಸ್ಟಾರ್ಸ್ ರಲ್ಲಿ ಆ ಬೆಳಕು ಚಿಮ್ತಾ ಇದೆ ಸರ್. ಅವತ್ತು ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಸರ್. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ ಅವರು. ಆಮೇಲೆ ಮುಂದೆ ಲಕ್ಷ್ಮೀದೇವಿ ಪ್ರತ್ಯಕ್ಷ ಆಯ್ತು ಸರ್ ನನ್ಗೆ. ಅವರು ಯಾರು ನಾಗರತ್ನಮ್ಮ ಮೇಡಮ್ಗೆ ಹೂಗುಚ್ಛ ಕೊಟ್ರು ಸರ್. ಆಮೇಲೆ ಈ ಶಾಂತ ಮೇಡಮ್ಗೆ ಅಂತ ಕೇಳಿಸ್ದೆ ಸರ್. ನಾನು ಕೇಳ್ದೆ. ಅದಕ್ಕೆ ಅವರು ನನ್ನನ್ನೇ ನೋಡ್ಬಿಟ್ಟು ಹಂಗೆ ಬಾಯಿ ತೆರೆದ್ರು ಸರ್. ಆ ಬಾಯಿ ಕೂಡ ಎಷ್ಟು ಕೊಳೆ ಆಗಿದೆ ಸರ್. ಆ ಬಾಯಿ ತೆರೆದು ನಾಲ್ಗೆ ಆಚೆ ಬಂತು ಸರ್. ಸ್ವಲ್ಪ ಹೊತ್ತಿಗೆ ಲಾಸ್ಟ್ ತುಟಿ ನಾಲ್ಗೆ ಮಾತ್ರ ಇಟ್ಕೊಂಡು ಹಿಂಗ್ ಸೌರು ಬಿಟ್ಟು ಒಳಗಡೆ ಹಾಕೊಂಡು ನಕ್ಬಿಟ್ರು ಸರ್. ಅವರು ನಕ್ಬಿಟ್ರು. ಆಮೇಲೆ ಆಚೆ ಬಂದ್ವಿ ಸರ್. ಅಲ್ಲಿ ಇಟ್ಟಿದ್ದಾರಲ್ಲ ಸರ್ ಲಕ್ಷ್ಮೀದೇವಿ, ಸೇಮ್ ಅವ್ರೆ ಸರ್. ನಾನು ಫಸ್ಟ್ ನೋಡಿಲ್ಲ ಅವ್ರನ್ನ. ಆಮೇಲೆ ಆಚೆ ಬಂದ್ ನೋಡಿದ್ರೆ ಸೇಮ್ ಸರ್. ನನ್ ಮೇಡಮ್ ಹೇಳ್ದೆ ಸರ್, ಅಯ್ಯೋ ಇವ್ರೆ ನನಗೆ ನಾನು ನೋಡಿದ್ದು, ಇವ್ರು ಇಲ್ಲಿ ಕೂತ್ಕೊಟ್ಟಿದ್ದಾರೆ, ಸಾಕ್ಷಾತ್ ನಾನು ನೋಡಿದ್ದಿಲ್ಲಿ ಅಂತ. ತುಂಬಾ ತುಂಬಾ ಅನುಭವ ಸರ್. ಆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಸ್ಥಿತಿಯಲ್ಲಿದ್ರೆ ಏನೇನ್ ನೋಡ್ಬೇಕು ಎಲ್ಲ ನೋಡ್ತೀವಿ ಅಂತ ಸಾಕ್ಷಾತ್ ತೋರಿಸ್ಬಿಟ್ರು ಸರ್ ಪ್ರತಿ ಸ್ಥಳದಲ್ಲಿ.
ತುಂಬಾ ನಿಮಗೆ ಎಷ್ಟು ಕೃತಜ್ಞತೆ ಹೇಳ್ಬೇಕು, ಮೇಡಮ್ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ಬೇಕು, ನಮ್ಮನ್ನ ಕರ್ಕೊಂಡು ಹೋಗಿದ್ದು ಈ ಮನೆಗಳಲ್ಲಿ ಕಳಿಸಿರೋ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳ್ಬೇಕು ಗೊತ್ತಿಲ್ಲ ಸರ್. ಅಷ್ಟು ನಾವ್ ಅನುಭವಿಸ್ ಬಂದಿದ್ವಿ ಆ ಫ್ರೆಂಡ್ಶಿಪ್ ಸರ್. ಥ್ಯಾಂಕ್ ಯು. ವನಜಾ ಮೇಡಮ್ ಅಂತೂ ಹೌದು ಸರ್. ಅಂತ ಅಂತ ಫ್ರೆಂಡ್ಗಳೆಲ್ಲ ನೋಡಿ ಅವ್ರ ಮಧ್ಯೆ ಇರೋ ಭಾಗ್ಯ ಕೂಡ ಕಲ್ಪಿಸಿದ್ರು ಸರ್. ಎಲ್ರು ಹೌದು ಒಂದೇ ಒಂದ್ ಹೌದು ಸೆಕೆಂಡ್ ಸರ್. ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡು ಮಾಸ್ಟರ್ಸ್ ರೇಣುಕಮ್ಮ ಮೇಡಮ್ ಸ್ವಿಚ್ ಆನ್ ಮಾಡ್ಕೊಳ್ಳಿ ಲೈಟ್. ರೇಣುಕಮ್ಮ ಮೇಡಮ್ ಸಾಕಷ್ಟು ಅನುಭವಗಳನ್ನ ಹಂಚಿಕೊಂಡದ್ದನ್ನ ನೋಡಿದಿರಿ ನೀವು. ಸ್ವಿಚ್ ಆನ್ ಲೈಟ್ ಹಚ್ಕೊಂಡಿದ್ರೆ ಚೆನ್ನಾಗಿತ್ತು, ಪರವಾಗಿಲ್ಲ. ಇಲ್ಲಿ 3 ದಿನ ಅದ್ಭುತವಾದ ಅನುಭವಗಳನ್ನ ಪಡೆದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಎಸ್ ಎಸ್ ಮಾಸ್ಟರ್ಸ್, ಯಾರಾದ್ರೂ ಶೇರ್ ಮಾಡ್ತೀರಾ? ನಾಳೆ ಶೇರ್ ಸರ್ ಮಾಡ್ತೀನಿ ಸರ್. ಅದು 5 ಗ್ರಹಗಳು ಸರ್. ನಾವೆಲ್ಲ ರೌಂಡ್ ಆಗಿ ಕೂತ್ಕೊಂಡಿದ್ವಲ್ಲ ಸರ್. 5 ಗ್ರಹಗಳು ಬ್ರಹ್ಮದೇವ, 3 ತಲೆ ಬ್ರಹ್ಮದೇವ. ನಾವು ಒಂದು ಬೆಟ್ಟ ಹತ್ತಿದ್ದೀವಿ ಸರ್. ಆ ಬೆಟ್ಟ ಎಷ್ಟು ಚೆನ್ನಾಗಿ ನಮ್ಗೋಸ್ಕರ ರೌಂಡ್ ಮಾಡಿದಾರೆ ಅಂದ್ರೆ ಕೂತ್ಕೊಳ್ಳಕ್ಕೆ. ಅದೇ ಬೆಳಕು ಸರ್. ಆಗ ಸದ್ಯ ಹೊಸದಾಗಿ ಅದು ಒಂದು ಲೇಯರ್ ತೆಗ್ದಂಗಿತ್ತು ಸರ್. ಅಲ್ಲಿ ಕೂತ್ಕೊಂಡಿದ್ದೀವಿ, ನಮ್ಮ ಮೇಲೆ ಅವ್ರು ತಿರುಗ್ತಾ ಇದ್ರೆ 5 ಗ್ರಹಗಳು ಮತ್ತೆ ಬ್ರಹ್ಮದೇವರು ಸರ್. ಆಮೇಲೆ ನಮ್ಮ ದೇಹದೊಳಗಿಂದ ಆತ್ಮಗಳೆಲ್ಲ ಎಲ್ರದ್ದು ಆಚೆ ಬಂತು ಸರ್. ಅದು ಅಜಾನುಬಾಹುಗಳು ಸರ್, ಮೇಲೆಯಿಂದ ಕೆಳಗಡೆ. ಇದು ಫಸ್ಟ್ ಮಾನವ ಜನ್ಮ ಹೇಗಿತ್ತು ಸರ್, ಆ ತರ ಇದೀವಿ ಸರ್. ಮಾನವ ಜನ್ಮ ನಾವ್ ನೋಡಿರ್ತೀವಲ್ಲ, ಹ್ಞೂ ಸರ್, ಆ ತರ ಇದ್ದೀವಿ. ಆ ಬೆಟ್ಟಗಳು ಸುತ್ತ ಒಂದೊಂದು ಕಾಲು ಒಂದೊಂದು ಹಾಕೊಂಡು ಹೋಗ್ತಾ ಇದ್ದೀವಿ ಸರ್, ಎಲ್ರೂನು ನಾವು. ಆಮೇಲೆ ಆ ಶಕ್ತಿ ಪೀಠಗಳು ಅಲ್ಲೇ ಅವಾಗೆ ಅವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಶಕ್ತಿ ಪೀಠಗಳು ಅಂತ ತೋರಿಸ್ತಾ ಇದ್ದಾರೆ ಸರ್. ಇವಾಗ ನಾವ್ ಮಾಡಿರೋದು ಅಮ್ಮ ಮಾಡಿದ್ದಾರೆ. ಅವಾಗ ಶಕ್ತಿ ಪೀಠಗಳ ಭಗವಂತನೇ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ ಈ ಶಕ್ತಿ ಪೀಠಗಳು ಇಲ್ಲಿ ಶಕ್ತಿ ಬರೋದಕ್ಕೆ ಅಂತ ತೋರಿಸ್ತಾ ಇದ್ದಾರೆ ಸರ್. ಸರ್ ತುಂಬಾ ಅನುಭವ ಸರ್. ಹೌದು ಸರ್. ಹೇಳಿ. ಆನಂದ ಅಂದ್ರೆ ಬ್ರಹ್ಮಾನಂದ ಸ್ಥಿತಿ ಸರ್. ಯಾವ್ದು ಇವಾಗ ಏನ್ ಮನ್ಸು ಬಂದ್ರು ಅಲ್ಲಿ ಹೊರ್ಟೋಗ್ತೀವಿ ಸರ್. ನಾವ್ ಯಾರು, ನಾವ್ ಎಲ್ಲಿಂದ ಬಂದಿದ್ದೀವಿ, ನಾವ್ ಯಾವ ತರ ಅನುಭವಿಸ್ಬೇಕು, ಇದು ಹೆಂಗ್ ಫೇಸ್ ಮಾಡ್ಬೇಕು, ನಾವ್ ಎಷ್ಟು ಮೌನವಾಗಿರ್ಬೇಕು ಅಂತ ಅಲ್ಲಿ ಕಲಿತಿರೋದು ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ದಯವಿಟ್ಟು ಪ್ರತಿ ದಿವಸ ಹೆಚ್ಚು ಮೌನವನ್ನು ಅಭ್ಯಾಸ ಮಾಡಿ. ಅಲ್ಲಿ ಹೋಗಿ ಫಿಸಿಕಲಿ ಹೋಗಿ ಬರದೇ ಇರೋ ಮಾಸ್ಟರ್ಸ್ ನಾವು ಕೂಡ ಅಲ್ಲಿ ಇದ್ದೀವಿ, ಕಾಸ್ಮಿಕ್ ವ್ಯಾಲಿಯ ಲಾಭವನ್ನ ಪಡ್ಕೊಳ್ತಾ ಇದ್ದೀವಿ ಅಂತ ಅಲ್ಲಿ ಹೋಗಿ ಜಾಯ್ನ್ ಆಗಿದ್ದೀವಿ ಅಂತ ಜಸ್ಟ್ ನೀವು ಧ್ಯಾನ ಮಾಡಿದ್ರೆ ನಿಮ್ಮ ಸೋಲ್ ಫ್ರೀಕ್ವೆನ್ಸಿ ಹೇಗಿದೆಯೋ ಹಾಗೆ ಆ ಅನುಭವಗಳನ್ನ ರಿಸೀವ್ ಮಾಡೋದನ್ನ ನೀವು ಅನುಭವಿಸ್ತೀವಿ. ಇನ್ನೊಂದ್ ಮಾತು ಸರ್, ಈ ಧ್ಯಾನಿಗಳು ಸರ್ ಹೋಟೆಲ್ ಅಲ್ಲಿ ಟ್ರೈನ್ ಅಲ್ಲಿ ಕೂಡ ಹೋಟೆಲ್ ಅಲ್ಲಿ ತಿನ್ನಕ್ ಬಿಟ್ಟಿಲ್ಲ ಸರ್. ನಮ್ಮ ಮಾತೆಯರು ಎಷ್ಟು ತಕೊ ಬಂದಿದ್ದಾರೆ. ಅದು ಅಷ್ಟು ದಿನ ಕೂಡ ಉಳಿಸ್ಕೊಂಡು ಮತ್ತೆ ಟ್ರೈನ್ ಬರೋವಾಗ ಅದು ಕೂಡ ಎತ್ಕೊಬಂದು ಏನು ಯಾರನ್ನು ಕಾಸು ಕೊಟ್ಟು ತೆಗಿಸ್ಕೊಂಡಿರ ಎಲ್ರಿಗೂ ಹೊಟ್ಟೆ ತುಂಬಿಸಿ ಎಷ್ಟು ಆನಂದ ಸರ್. ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ಸರ್ ಧ್ಯಾನಿಗಳಿಗೆ. ಅವ್ರಿಗೆಲ್ಲ ನನ್ನ ಕೋಟಿ ಕೃತಜ್ಞತೆಗಳು ಸರ್. ವತ್ಸಲ ಮೇಡಮ್ ಇರ್ಬೋದು, ಹೌದು ಸರ್, ವನಜಾ ಮೇಡಮ್ ಅವ್ರು ಇರ್ಬೋದು, ಇನ್ನು ನನಗೆ ಹೆಸರುಗಳೆಲ್ಲ ಜಾಸ್ತಿ ಗೊತ್ತಿಲ್ಲ, ಹುಬ್ಬಳ್ಳಿಯವ್ರು ಇರ್ಬೋದು, ಮೈಸೂರವ್ರು ಇರ್ಬೋದು. ಎಷ್ಟು ಪ್ರೀತಿ ಸರ್. ಎಲ್ಲ ಆತ್ಮಗಳೆಲ್ಲ ಒಂದೇ. ನಾಗರತ್ನಮ್ಮ ಮೇಡಮ್ ಇರ್ಬೋದು, ಒಂದೇ ಆತ್ಮ ತಿಳಿಸ್ಕೊಟ್ರಿ ಸರ್. ಅಲ್ಲಿ ಕಾಸ್ಮಿಕ್ ಅಲ್ಲೇ ಅಲ್ಲ, ಹೋಗಿರೋರು ಕೂಡ ಎಷ್ಟು ಪರಿಶುದ್ಧ, ಎಷ್ಟು ಕೇರಿಂಗ್ ಸರ್. ಇರೋರ ಮೇಲೆ ಎಲ್ರ ಮೇಲೂ ಎಷ್ಟು ಕೇರಿಂಗ್ ಸರ್.
ತುಂಬಾ ಕೃತಜ್ಞತೆಗಳು ಸರ್ ಎಲ್ರಿಗೂನು. ಎಂತ ಎಂತ ಟೀಮ್ ಸರ್, ಆ ಟೀಮ್ ನಲ್ಲಿ ನಾವೊಬ್ರು ಇರೋದಕ್ಕೆ ಎಷ್ಟೋ ಪುಣ್ಯ ಮಾಡಿದ್ದೀವಿ ಸರ್. ಅವ್ರಿಗೆಲ್ಲ ಶತಕೋಟಿ ಕೃತಜ್ಞತೆಗಳು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅಷ್ಟಸ್ ಮುಂದಿನ ಸಲ ಕನಿಷ್ಠ 2 ತಿಂಗಳ ಮುಂಚೆ ಅನೌನ್ಸ್ ಮಾಡ್ತೀವಿ. ಬುಕ್ಕಿಂಗ್ ಮಾಡ್ಕೊಳ್ಳೋರು ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡ್ಕೊಂಡು, ಮತ್ತೆ ಈ ರೀತಿ 2 ಬ್ಯಾಚು ಈ ರೀತಿ ಮಾಡದೆ ಎಲ್ಲರೂ ಒಂದೇ ದಿನ ಇಂತಿಂತ ತಾರೀಕಿಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ. ಆಮೇಲೆ ಮುಂದಿನ ಸಲ 1 ವಾರ ಇರುತ್ತೆ ಧ್ಯಾನ ಸಪ್ತಾಹ, ಮೌನ ಧ್ಯಾನ ಸಪ್ತಾಹ. ರೆಡಿ ಆಗಿರಿ. ಅನುಭವಗಳನ್ನ ನೀವು ಪಡ್ಕೊಳ್ಳಿ. ಎಲ್ರು ಜೀವನ ಪಾವನ ಮಾಡಿ. ಓಕೆ, ಅಜಿತ್ ಗನಿ ಸರ್. ನಮಸ್ತೆ ಸ್ವಿಚ್ ಸರ್. ಆನ್, ಸ್ವಿಚ್ ಆನ್ ಮಾಡ್ಕೊಳ್ಳಿ ಸರ್. ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಪ್ಲೀಸ್. ನಮಸ್ತೆ ಸರ್. ಓಕೆ, ನಮಸ್ತೆ. ಶರಣು. ಏನಿಲ್ಲ ಸರ್, ಆರಾಮದೇವ್ರಿ. ಒಂದ್ ಫೋನ್ ಹಚ್ಚಿದ್ವಲ್ರಿ, ಬ್ಯಾಕ್ ಪೇನ್ ಇಂದ್ರೆ ಕಡಿಮೆ ಆಗೈತ್ರಿ, ಆರಾಮದೇನ್ರಿ. ಓಕೆ, ಓಕೆ, ರೈಟ್. ಹೇಳಿದಂತೆ ಧ್ಯಾನವನ್ನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಬ್ಯಾಕ್ 41 ದಿನಕ್ಕೆ ಫೋನ್ ಹಚ್ಚ ಮಾಡಂತಿದ್ರಲ್ರಿ, ಈಗ ಆರಾಮದೇನ್ರಿ ಸರ್. ಓಕೆ, ಈಗ ತಪ್ಪದೆ 3 ಗಂಟೆಗಳ ಧ್ಯಾನ ತಪ್ಪದೆ ಇರಬೇಕು, ಕಂಟಿನ್ಯೂ. ಓಕೆ ಸರ್. ಓಕೆ, ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಮಚ್. ಸರ್. ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ಸುಭಾಷಣ. ಓ, ಇಬ್ರು ಒಂದೇ ಸಲಕ್ಕೆ ಬಂದ್ಬಿಟ್ರೆ ವೆರಿ ಗುಡ್, ವೆರಿ ಗುಡ್. ಎಸ್, ಹೇಳ್ರಿ ಮೇಡಮ್. ಮಂಜುಳಾ ಮೇಡಮ್ ಆನ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಇದೆ, ಮ್ಯೂಟ್ ಇದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೈಕ್ ಟಚ್ ಮಾಡಿ, ಲೆಫ್ಟ್ ಕಾರ್ನರ್. ಎಸ್, ಮಾತಾಡಿ. ಇಲ್ಲ, ಮತ್ ಹೋಯ್ತ್ರಿ, ಹೋಯ್ತಮ್ಮ ಮತ್ತ ಇನ್ನೊಮ್ಮೆ ಟಚ್ ಮಾಡಿ, ಇನ್ನೊಮ್ಮೆ ಅದನ್ನ ಟಚ್ ಮಾಡಿದ್ಮೇಲೆ ಬಿಟ್ಬಿಡಿ, ಅದನ್ನ ಮತ್ತೊಮ್ಮೆ ಅದ್ರ ಸಮೀಪ ಹೋಗ್ಬಿಡಿ. ಲೆಫ್ಟ್ ಕಾರ್ನರ್ ಮೈಕ್ ರೀತಿ ಇದೆ, ರೆಡ್. ಎಡಗಡೆ ಕಾರ್ನರ್ ರೆಡ್. ಮಾಸ್ಟರ್ಸ್ ಎಲ್ಲರೂ ಸಿದ್ಧರಾಗಿ. ಹಲೋ, ಹಾ, ನಮಸ್ಕಾರ. ಮಾತಾಡಿ. ನಮಸ್ಕಾರ ಸರ್. ಹ್ಮ್, ಹೊಸ ಜನ್ಮ ನೀಡಿದ ಗುರು ನೀನೇ ರೀ, ತಂದೆ ನೀವು, ಎಲ್ಲಾ ನೀವೇ ನೋಡ್ರಿ. ಅಲ್ಲಿ ಹೋಗಿ ಬಂದದ್ದು ನಾನ್ ನಿನ್ನೆಲಿದ್ದ. ಹಲೋ, ನಿನ್ನೆಲಿಂದ ಚೇಂಜ್ ಆಗಿದೀನ್ರಿ, ಪೂರಾ ಚೇಂಜ್ ಆಗಿದ್ದೀನಿ. ಅಲ್ಲಿ ಆಶೀರ್ವಾದ, ಅಲ್ಲಿ ಅನುಭವ, ಅವು ಅನುಭವಿಸಿ ಹೇಳುವಂತವು ಅಲ್ರಿ, ಅನುಭವಿಸು, ಬರೀ ಅನುಭವಿಸು ಅಷ್ಟೇ ರೀ, ಮತ್ತೇನಿಲ್ಲ. ಇವತ್ತು ನಾನು ಹೊಸ ಮನುಷ್ಯ ಆದದ್ದು ಅಲ್ಲಿಂದಲೇ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಾನು ಧನ್ಯ ಆಗ್ತೀನಿ ಸರ್, ಧನ್ಯ ಆಗಾಕತ್ತೀನಿ, ಆಗ್ಬೇಕು. ಎಲ್ಲ ರೀತಿಯಿಂದ ನನ್ಗೆ ಅನುಭವ ಸಿಕ್ತು, ಪಾಠ ಸಿಕ್ತು. ಈ ಅನುಭವ ನಾನ್ ಮರಿಲಾರ್ದಂತದ್ರಿ. ಧ್ಯಾನದೊಳಗ ನಾನು ಹೇಳ್ಬಿಟ್ಟಿನಿ, ಎಲ್ಲರಿಗೂ ಅನುಭವ ಹೇಳ್ಬಿಟ್ರಿ. ಅವ್ರು ಎಲ್ಲಾರು ಕಣ್ಣ ನೀರ್ ತೆಗದ್ ಹಾಕತ್ ಬಿಟ್ರಿ. ನಾನು ಕೂಡ ಅದರಿಂದ ತೃಪ್ತಳಾಗಿದ್ದೀನ್ರಿ, ಸಂತೃಪ್ತಿಯನ್ನು ಹೊಂದಿದೀನ್ರಿ, ಹೊಸ ಮನುಷ್ಯಳಾಗಿದ್ ಬಂದಿನ್. ಈ ಅನುಭವ ನೀವು ಕೊಟ್ರಲ್ಲ ನನಗ, ಅದನ್ನ ನಾನು ಯಾವತ್ತೂ ಯಾರಿಗೂ ನಾನು
ನನ್ನ ತಪ್ಪು ನನಗೆ ಏನನ್ನೋದು ನನಗೆ ಅರಿವಾಗುವ ಸಮಯ ಈಗ ಬಂದ್ಬಿಡ್ತ್ರಿ. ನಾನಿನ್ನ ಅದನ್ನೇ ಒಂದು ದಾರಿಯನ್ನಾಗಿ ಮಾಡ್ಕೊಂಡು ಸಂತೋಷದಿಂದ ಇರ್ತೀನ್ರಿ ಸರ್. ಇಷ್ಟೇ ನಾ ಹೇಳುದು, ಮತ್ತೇನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಂದೇ ನಿಮಿಷ ಸ್ಕ್ರೀನ್ ಮೇಲೆ ಬಂದು ಹೋಗಿ ಎಲ್ಲರಿಗೂ ಗೊತ್ತಾಗ್ಲಿ. ಇಲ್ರಿ ಬರ್ತಿಲ್ರಿ ಅದು. ತೆಗಿತೀನಿ ಸ್ಕ್ರೀನ್. ಜಸ್ಟ್ ಇದ್ರಂಗನ ಅದನ್ನು ಟಚ್ ಮಾಡಿಬಿಟ್ರಿ ಆ ಸ್ಕ್ರೀನ್ ಅಂತ. ಈಗ ಎಡಿಟ್ ಹೆಂಗ ಕರೆಕ್ಟ್ ಐತಿ, ಕರೆಕ್ಟ್ ಐತಿ, ಕರೆಕ್ಟ್. ಎಸ್ ಸರ್. ಬರ್ತದ. ಹಲೋ ಸರ್. ಎಸ್ ಹೇಳ್ರಿ. ಇಬ್ರು ಕಾಣಿಸ್ತಾ ಇದೆ. ಹಲೋ, ಧನ್ಯ. ನಾನು ಜೀವನ ಪೂರ್ತಿ ಧನ್ಯಳಾಗಿ ಬಿಟ್ಟಿನ್ರಿ ಸರ್. ಇಷ್ಟೇ ನಾನು ಹೇಳೋದು. ಅದು ನನಗೆ ಹೇಳಾಕ ಎದೆ ತುಂಬಿ ಬರ್ತಾ ಇದೆ, ಬಾಯಲ್ಲಿ ಬರ್ತಾ ಇಲ್ಲ. ನಾನು ಈ ಅನುಭವ ಪಡಿಬೇಕಾಗಿತ್ತದು ಜೀವನದಲ್ಲಿ. ನಾವು ಹೋಗ್ಲಿದ್ರ ನಾವು ಅರ್ಧ ಮನುಷ್ಯರಾಗ್ಬಿಡ್ತೀವ್ರಿ. ಮನುಷ್ಯರನ್ನ ಅಲ್ಲ ನಾವು ಕರೆ ಬಂದ್ರ. ಅಲ್ಲಿ ಹೋಗಿ ನಾವು ಪೂರ್ತಿ ಮಾನವರ ಆಗಿ ಬಿಟ್ಟಿವಿ. ಮಾನವತೆ ಅನ್ನೋದು ಅಲ್ಲಿ ಸಿಗ್ತೈತ್ರಿ, ಎಲ್ಲಿ ಸಿಗುದಿಲ್ಲ. ಥ್ಯಾಂಕ್ ಯು ಸರ್. ವೆರಿ ವೆರಿ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಎಸ್ ಸುಭಾಷ್. ವಿಶೇಷ ಅನುಭವ ಆಗೈತ್ರಿ ನಮ್ಮ ಮನೆಯವರಿಗೆ ಸರ್. ಬಾಳ ಎಷ್ಟು ನಿಮ್ಮ ಕೃತಜ್ಞತೆ ಸಲ್ಲಿಸಿದ್ರು ಕಮ್ಮಿ. ಮನುಷ್ಯರನ್ನೇ ಚೇಂಜ್ ಮಾಡಿಬಿಟ್ರಿ ನಮ್ಮ ಮನೆಯವ್ರನ್ನ. ಭಾಳ ನಿನ್ನೆ ಇಲ್ಲಿ ಧ್ಯಾನದಂಕರ ಭಾಳ ಹೃದಯ ತುಂಬಿ ಮಾತಾಡಿದ್ರು. ಅವ್ರಿಗೂ ಧ್ಯಾನಿಗಳಿಗೆ ಅಲ್ಲಿ ದಿವಸ ನಾವು ಮಾಡ್ತೀವಲ್ರಿ, ಅಲ್ಲಿ ಕೂಡಿದಾಗನು ಭಾಳ ಸಂತೋಷ ಹಂಚ್ಕೊಂಡ್ರಿ. ಭಾಳ ಎದೆ ತುಂಬಿ ಮಾತಾಡಿರ್ಲಿ. ಅವ್ರಿಗೂ ಎಲ್ಲರಿಗೂ ಅಷ್ಟ ಸಂತೋಷ ಆಗೈತ್ರಿ ಸರ್. ಭಾಳ ವಿಶೇಷ ಅಂದ್ರೆ ಭಾಳ ವಿಶೇಷ ರೀ ಸರ್. ಏನು ಒಂದು ಟೈಮ್ ಅದ ನೀವು ಹೇಳಿದ್ರಲ್ರಿ ಸರ್, 6 ಗ್ರಹಗಳು ಒಂದ ರೇಖೆಯಾಗಿ ಅವತ್ತದು ಇದ್ರ ಧ್ಯಾನದ್ದು ಅದು ಭಾಳ ಪರಿಣಾಮ ಮಾಡೈತ್ರಿ. ಅದು ಭಾಳ ಪರಿಣಾಮ ಮಾಡೈತ್ರಿ ಸರ್. ವಿಶೇಷತೆ ರೀ ಸರ್, ವಿಶೇಷತೆ. ಅದ ಮಾಡ್ರಿ, 2 ತಿಂಗಳ ಮೊದಲ ಅಂತಿರಲ್ರಿ, ಮಾಡ್ರಿ ಸರ್. ಅದಕ್ಕೆ ಒಂದು ವಿಶೇಷ ಜಾಗ ಸರ್ ಅದು. ಎಷ್ಟು ಹೇಳಿದ್ರಿ ಕಮ್ಮಿ. ಭಾಳ ವಿಶೇಷ ಜಾಗ. ಹೋಗಿ ಧ್ಯಾನಿಗಳು ಹೋಗಿ ಬರಬೇಕ್ರಿ ಜೀವನದಾಗ ಒಮ್ಮೆ. ಅಂತ ಜಾಗ ರೀ. ನೋಡ್ರಿ ಸರ್, ನೋಡ್ರಿ ಸರ್, ನೋಡ್ರಿ. ನಮಸ್ಕಾರ ಸರ್. ನಮಸ್ಕಾರ. ಎಸ್ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ, ನಾವು ಪ್ರತಿ ವರ್ಷ ಈ ಯಾತ್ರೆಯನ್ನ ಮಾಡಿ ಆ ಎನರ್ಜಿ ಫ್ರೀಕ್ವೆನ್ಸಿಗೆ ನಮ್ಮನ್ನ ನಾವು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಆತ್ಮೋನ್ನತಿಯನ್ನ ಇನ್ನೂ ತೀವ್ರಗೊಳಿಸಿಕೊಳ್ಳೋದಕ್ಕೆ ಅದ್ಭುತವಾದ ಯಾತ್ರೆ. ಮುಂದಿನ ವರ್ಷ ಕಡ್ಡಾಯ 1 ವಾರದ ಮೌನ. ಈಗ ಮಧ್ಯೆ ಮಧ್ಯೆ ಸ್ವಲ್ಪ ಮಾತಾಡ್ತಾ ಇದ್ರಿ. ಮುಂದಿನ ವರ್ಷ ಅದು ಇಲ್ಲ. ಮೊಬೈಲ್ ಫೋನ್ಗಳನ್ನ ಕೊಟ್ಬಿಟ್ಟು ವಾಪಸ್ ಬರುವಾಗ ರಿಸೀವ್ ಅಷ್ಟು ಗಟ್ಟಿಯಾಗಿ ತಯಾರಿದ್ರೆ ಬರೋದು. ಆಮೇಲೆ ಆ ಕ್ಷೇತ್ರದ ಆ ಎನರ್ಜಿ ಫ್ರೀಕ್ವೆನ್ಸಿಗೆ ನಿಮ್ಮನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ, ನೀವೇ ಶ್ರುತಿಗೂಡೋದಕ್ಕೆ ನೀವೇ ಅಷ್ಟು ಅದ್ಭುತವಾದ ಧ್ಯಾನ ಪ್ರಯತ್ನ ಮಾಡೋದು. ಆಮೇಲೆ ಮತ್ತೆ ನಾಳೆ ಎಸ್ ಮಾಸ್ಟರ್ಸ್, ಮತ್ತೆ ನಾಳೆ ಇನ್ನೂ ಮಾಸ್ಟರ್ಸ್ ಶೇರ್ ಮಾಡ್ಕೊಳ್ತಾರೆ ತಪ್ಪದೆ. ಈ ಕಡ್ತಾಲ್, ಪಿರಮಿಡ್ ವ್ಯಾಲಿ ಇವುಗಳನ್ನ ನೀವು ಹಲವು ಸಲ ಭೇಟಿ ಕೊಟ್ಟಿದ್ರಿ. ಈಗ ಇದು ನಿಮ್ಮ ಆಧ್ಯಾತ್ಮಿಕ ಯಾತ್ರೆಯ ಅವಿಭಾಜ್ಯ ಅಂಗ ಆಗ್ಬೇಕಾದ್ದು. ಕಾಸ್ಮಿಕ್ ವ್ಯಾಲಿ. ಓಕೆ, ಏನೋ ಶೇರ್ ಮಾಡ್ಬೇಕು ಅಂತ ಇತ್ತು, ನೆನಪಾಗ್ತಿಲ್ಲ. ಮತ್ತೆ ನಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇನ್ನು ತುಂಬಾ ಜನ ಇದ್ದಾರೆ, ದಿನ ಸ್ವಲ್ಪ ಶೇರ್ ಮಾಡ್ಕೊಳ್ತಾರೆ. ದಯವಿಟ್ಟು ಅದ್ಭುತವಾದ ಸಮಯದಲ್ಲಿ ನೀವು ಧ್ಯಾನವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಈ ಮಹಾ ತಪಸ್ಸು ನಿಮ್ಮನ್ನ ಎಷ್ಟು ಉನ್ನತೋನ್ನತ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ನೀವೇ ಗಮನಿಸಿರಂತೆ. ಯಾರು ಕನಿಷ್ಠ 3 ಗಂಟೆಗಳಿಗಿಂತ ಕಡಿಮೆ
ಧ್ಯಾನ ಮಾಡ್ಕೊಳ್ಬೇಡಿ ಬೆಳಗ್ಗೆ. ಕಡ್ಡಾಯವಾಗಿ ನಿಮ್ಮನ್ನ ನೀವೇ ಟ್ರೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಹಳೆ ನಮಸ್ಕಾರ. ಥ್ಯಾಂಕ್ ಯು ಸರ್.